ಕೆಸಿಡಿ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಕರ್ನಾಟಕದ ಪ್ರಸಿದ್ಧ ಕಾಲೇಜು ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವದ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕನ್ನಡ ವಿದ್ವಾಂಸರು ಹಾಗೂ ಸಂಶೋಧನಾಕಾರರಾದ ಡಾಕ್ಟರ್ ಶಾಂತಿನಾಥ್ ದಿಬ್ಬಂದ್ ಅವರು ಮಾತನಾಡುತ್ತಾ, ನಾಡಿನ ಹಿರಿಮೆ, ನಾಡಿನ ಸಂಸ್ಕೃತಿ, ನಾಡಿನ ಸಾಹಿತ್ಯ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾಗಿದೆ. ಇಂದಿನ ಯುವಕರು ನಾಡಿನ ಚರಿತ್ರೆಯನ್ನು ಮತ್ತು ಭಾಷೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿ.ಬಿ. ಕರಡೋನೆ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶಿವಾನಂದ್ ಜೌಗುಲಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಾದೇವಿ ಹಿರೇಮಠ್ ಹಾಗೂ ಶಿಕ್ಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಮಸ್ತ ಕನ್ನಡಿಗರಿಗೆ ಕರ್ನಾಟಕದ 67ನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾನೀಗ ಧಾರವಾಡದ ಮತ್ತು ಕರ್ನಾಟಕದ ಪ್ರತಿಷ್ಠಿತ ಮಹಾವಿದ್ಯಾಲಯ ಅನಿಸಿಕೊಂಡಿರುವಂಥ ಕರ್ನಾಟಕ ಕಾಲೇಜಿನಲ್ಲಿ ಇದ್ದೇನೆ. ಇಲ್ಲಿಯ ಎಲ್ಲ ಪ್ರಾಚಾರ್ಯರು ಮತ್ತು ಪ್ರಾಧ್ಯಾಪಕ ಮಿತ್ರರು, ವಿದ್ಯಾರ್ಥಿಗಳು ಸೇರಿಕೊಂಡು ಅದ್ಧೂರಿಯಾದಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಇಂಥ ಒಂದು ಚರಿತ್ರೆಯನ್ನು ಹೊಂದಿರುವಂಥ ದೊಡ್ಡ ಕಾಲೇಜಿಗೆ ಇವತ್ತು ನಾನು ಮುಖ್ಯ ಅತಿಥಿಯಾಗಿ ಬಂದು ವಿದ್ಯಾರ್ಥಿಗಳನ್ನು ಕುರಿತು ಕೆಲವು ಮಾತುಗಳನ್ನು ಆಡಿದ್ದು ನನ್ನ ಭಾಗ್ಯ ಅಂತಲೇ ನಾನು ಭಾವಿಸಿಕೊಳ್ತೀನಿ. ಈ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯರು ಕೂಡಿ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಡಬೇಕಾಗಿದೆ. ನಾಡಿನ ಹಿರಿಮೆ ಗರಿಮೆಯ ಬಗ್ಗೆ ತಿಳಿಸಿಕೊಡಬೇಕಾಗಿದೆ. ನಾಡಿನ ಸಂಸ್ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಿಳುವಳಿಕೆ ನೀಡಬೇಕಾಗಿದೆ. ತಂತ್ರಜ್ಞಾನ ಬೆಳೆದಿದೆ, ಸಂತೋಷ. ತಂತ್ರಜ್ಞಾನದ ಭರಾಟೆಯಲ್ಲಿ ವಿಶೇಷವಾಗಿ ನಮ್ಮ ಯುವ ಜನಾಂಗ ನಮ್ಮ ಹಳೆಯ ಸಂಸ್ಕೃತಿ ಪರಂಪರೆಯನ್ನು ಮರಿತಾ ಇದ್ದಾರೆ. ಸಾಹಿತ್ಯದ ಸೊಗಸಿನಿಂದ ದೂರ ಹೋಗ್ತಾ ಇದ್ದಾರೆ. ಅದಾಗಲಾರದ ಹಾಗೆ ನಾಡು ನುಡಿಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ವಿಶೇಷವಾಗಿ ಯುವ ಜನಾಂಗದಲ್ಲಿ ಒಂದು ಗಟ್ಟಿಯಾದ ಪ್ರೀತಿ ತುಂಬುವ ಹಾಗೆ ಇವತ್ತು ನಾವೆಲ್ಲ ಸೇರಿ ನೋಡಿಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈಗ ತಾನೇ ಅಲ್ಲಿ ಫ್ಯಾರನ್ ಹಾಲ್ ಅನ್ನುವಂಥದ್ದು ಒಂದು ಹಳೆಯ ಚಾರಿತ್ರಿಕ ಸಭಾಭವನ ಕರ್ನಾಟಕ ಕಾಲೇಜಿನಲ್ಲಿ, ಅಲ್ಲಿ ಸುಮಾರು ವಿದ್ಯಾರ್ಥಿಗಳು, ಬಹುಶಃ ನಾನಿಲ್ಲಿ ಅನೇಕ ಸಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಇವತ್ತಿನ ಕಾರ್ಯಕ್ರಮ ಕಿಕ್ಕಿರಿದು ತುಂಬಿದ ಸಭೆ ಅಂತಾರಲ್ಲ, ಅದಕ್ಕೆ ಹೇಳಿ ಮಾಡಿಸಿದ ಸಾಕ್ಷಿಯಾಗಿತ್ತು ಇವತ್ತಿನ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಬಹಳ ಪ್ರೀತಿಯಿಂದ, ಬಹಳ ಶಿಸ್ತಿನಿಂದ, ನನಗೆ ಖುಷಿ ಕೊಟ್ಟ ಸಂಗತಿ ಏನು ಅಂದರೆ, ನಾನು ಮಾತಾಡ್ತಾ ಇರೋ ಸಂದರ್ಭದಲ್ಲಿ, ಉಳಿದ ಸ್ನೇಹಿತರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಸೂಜಿ ಬಿದ್ದರೂ ಶಬ್ದ ಕೇಳಿ ಬರುವ ಹಾಗೆ ವಿದ್ಯಾರ್ಥಿಗಳು ತನ್ಮಯರಾಗಿ ನಮ್ಮೆಲ್ಲರ ಮಾತುಗಳನ್ನು ಕೇಳಿಕೊಂಡ್ರು. ಇದು ಯಾವುದಕ್ಕೆ ಸಾಕ್ಷಿ ಅಂದರೆ, ನಮ್ಮ ಯುವ ಜನಾಂಗದಲ್ಲಿ ನಾಡು ನುಡಿಯ ಬಗ್ಗೆ ಇನ್ನೂ ಒಂದಿಷ್ಟು ಕಾಳಜಿ ಇದೆ, ಇನ್ನೂ ಒಂದಿಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ಚರಿತ್ರೆ ಬಹಳ ಸುದೀರ್ಘವಾಗಿದೆ. ಅದೆಲ್ಲದರ ಬಗ್ಗೆ ಇಲ್ಲಿ ಮಾತಾಡಲಿಕ್ಕೆ ಸಮಯ ಇಲ್ಲ. ನಮ್ಮ ರಾಜಮನೆತನಗಳು ಹೇಗೆ ನಾಡು ನುಡಿಯನ್ನು, ಸಾಹಿತ್ಯವನ್ನು ಬೆಳೆಸಿಕೊಂಡು ಬಂದಿವೆ ಅನ್ನುವಂಥದ್ದನ್ನು ವಿಶೇಷವಾಗಿ ನಮ್ಮ ಯುವ ಜನತೆ ಅರ್ಥ ಮಾಡಿಕೊಳ್ಳಬೇಕು. ಹೊಸದರ ಕಡೆಗೆ ನಾವು ಹೋಗಬೇಕು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು. ನಮ್ಮ ಯುವ ಜನಾಂಗ ಹೊಸದರ ಕಡೆಗೆ ವಾಲಲಿ, ಸಂತೋಷದ ಸಂಗತಿ. ಆದರೆ ನಮ್ಮ ಬೇರುಗಳು ಎಲ್ಲಿದ್ದಾವೆ? ನಿನ್ನೆಯದನ್ನು ನಾವು ನೆನಪಿಸಿಕೊಳ್ಳಲಿಲ್ಲ ಅಂದರೆ ನಾಳೆಯದನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ವರ್ತಮಾನವನ್ನು ಸರಿಯಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಮನವಿ ಮಾಡಿಕೊಂಡೆ, ಅಧ್ಯಯನಶೀಲರಾಗಿ. ಫೋನ್ಗಳು ಬಂದ ಮೇಲೆ ಫೋನ್ ನೋಡೋ ಚಟ ಹೆಚ್ಚಾಗಿದೆ, ಓದುವ ಹವ್ಯಾಸ ಕಡಿಮೆಯಾಗಿದೆ. ಇದು ನನ್ನನ್ನು ಬಹಳವಾಗಿ ಬಾಧಿಸಿರುವಂಥ ಸಂಗತಿ. ಅದನ್ನು ಹೋದಲ್ಲೆಲ್ಲ ನಾನು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ, ನೋಡುವ ಚಟವನ್ನು ಕಡಿಮೆ ಮಾಡಿಕೊಳ್ಳಿ, ಓದುವ ಹವ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ನಾಡಿನ ಬಗ್ಗೆ ನಿಮಗೆ ಒಳಗಡೆ ಹೆಮ್ಮೆ ಇತ್ತು ಅಂದರೆ ಖಂಡಿತವಾಗಿ ನೀವೆಲ್ಲ ಸೇರಿ ನಾಡನ್ನು ಕಟ್ಟಬಹುದು ಅನ್ನುವಂಥ ಒಂದು ಭರವಸೆಯನ್ನು ನಾವು ಯುವ ಜನಾಂಗದಲ್ಲಿ ಮೂಡಿಸಬೇಕಾಗಿದೆ. ಆ ದೃಷ್ಟಿಯಿಂದ ಇಡೀ ಕರ್ನಾಟಕದ ತುಂಬ ಇವತ್ತು ಅದ್ಧೂರಿಯಾದ ರಾಜ್ಯೋತ್ಸವ ಕಾರ್ಯಕ್ರಮಗಳು ನಡೀತಾ ಇವೆ. ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ, ಸಾಂಸ್ಕೃತಿಕ ಸಂಸ್ಥೆಗಳಾಗಿರುವಂಥ ಮೈಸೂರು, ಧಾರವಾಡ ಇತ್ಯಾದಿಗಳಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಕರೋನಾ ಕಾರಣದಿಂದ ಕಳೆದ 2 ವರ್ಷಗಳಿಂದ ಮಂಕು ಕವಿದಂಥ ಈ ಕಾರ್ಯಕ್ರಮ
ಇವತ್ತು ಹೊಸ ತೇಜಸ್ಸಿನೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಆಚರಣೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಮ್ಮ ಯುವ ಜನಾಂಗ ನಾಡಿನ ಚರಿತ್ರೆಯನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು, ಭಾಷೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಭಾಷೆ ಒಂದು ಪ್ರಬಲವಾದ ಕಮ್ಯುನಿಕೇಷನ್ ಅಂತೀವಲ್ಲ, ಸಂವಹನ ಮಾಧ್ಯಮ. ಭಾಷೆ ಇಲ್ಲ ಅಂದರೆ ಮೂರು ಲೋಕಗಳು ಕತ್ತಲೆಯಾಗಿಬಿಡ್ತಿತ್ತು ಅಂಥೇಳಿ ದಂಡಿ ಅನ್ನುವಂಥ ಒಬ್ಬ ಮಹಾಶಯ ಸಾವಿರಾರು ವರ್ಷಗಳಿಂದ ಹೇಳಿದ್ದಾನೆ. ಇದಂ ಅಂಧಂ ತಮಂ ಕೃತ್ಸ್ನಂ ಜಾಯೇತ ಭುವನತ್ರಯಂ ಶಬ್ದಾಭಯಂ ಜ್ಯೋತಿರ ಸಂಸಾರಂ ನ ದೀಪ್ಯತೆ. ಭಾಷೆ ಅನ್ನುವಂಥ ಬೆಳಕು ನಮ್ಮ ನಡುವೆ ಇಲ್ಲದೆ ಹೋಗಿದ್ದರೆ ಮೂರು ಲೋಕಗಳು ಅಂಧಕಾರದಲ್ಲಿ ಮುಳುಗಬಹುದಾಗಿತ್ತು ಅನ್ನುವಂಥ ಆತಂಕವನ್ನು ಅವತ್ತೇ ದಂಡಿ ವ್ಯಕ್ತಪಡಿಸಿದ್ದಾನೆ. ಇದರ ಮೇಲಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಭಾಷೆಯ ಮಹತ್ವ ಏನು, ಭಾಷೆ ಸಂವಹನದ ಮಾಧ್ಯಮವಾಗಿ ಹೇಗೆ ನಮ್ಮೆಲ್ಲರನ್ನು ಒಂದುಗೂಡಿಸ್ತದೆ. ನಮ್ಮ ಏಕೀಕರಣ ಆದದ್ದೇ ಈ ಉದ್ದೇಶದಿಂದ. ಅನೇಕ ಭಾಷೆಗಳಿವೆ, ಅನೇಕ ಭಿನ್ನ ಭಿನ್ನ ಸಂಸ್ಕೃತಿಗಳಿವೆ, ಪ್ರದೇಶಗಳಿವೆ. ಅವರವರ ಭಾಷೆಯ ಒಂದು ಗುಂಪು ವ್ಯವಸ್ಥಿತವಾಗಿ ಕೂಡಿ ಬಾಳಲಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಹಿರಿಯ ತಲೆಮಾರಿನ ಎಲ್ಲ ಮಹನೀಯರು ಕೂಡಿಕೊಂಡು ಏಕೀಕರಣವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಒಂದು ಕಡೆಗೆ ನಾವು ಸಂವಿಧಾನವನ್ನು ಗೌರವಿಸುವುದರ ಜೊತೆಗೆ ನಮ್ಮ ಭಾಷೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾಡನ್ನು ಕಟ್ಟಬೇಕಾಗಿದೆ, ದೇಶವನ್ನು ಕಟ್ಟಬೇಕಾಗಿದೆ. ಆ ಸಂದರ್ಭದಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಮತ್ತೊಮ್ಮೆ ತಿಳಿಸುವ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಕರ್ನಾಟಕ ಕಾಲೇಜಿನಲ್ಲಿ ಆಯೋಜಿಸಿರುವ 67ನೆಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಇವತ್ತಿನ ಏನು ಅತಿಥಿಗಳು ಹೇಳಿದಂತಹ ಮಾತಿಗೆ ಮತ್ತು ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ನನ್ನ ಆಶೆ. ನಾಡಿನ ಜನತೆಗೆ, ಕನ್ನಡಾಭಿಮಾನಿಗಳಿಗೆ, ಹೊರನಾಡು, ಹೊರನಾಡು, ಗಡಿನಾಡು, ಹೊರದೇಶದ ಸಮಸ್ತ ಕನ್ನಡಿಗರಿಗೆ 67ನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.